ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ತೀವ್ರವಾದಂತಹ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಕನ್ನಡದ ಬಗ್ಗೆ ಏನೇನೋ ಹೇಳಿದಾರಲ್ಲ, ಅದು ಸರಿಯಲ್ಲ. ಕಮಲ್ ಹಾಸನ್ ವಿರುದ್ಧ ಶಿವರಾಮೇಗೌಡ ಬಣದವರು ಕೂಡ ಸಿಡಿದೆದ್ದಿದ್ದಾರೆ. ತಕ್ಷಣವೇ ಕ್ಷಮೆ ಕೇಳದೇ ಇದ್ರೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕನ್ನಡಿಗರ ಬಗ್ಗೆ ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ಕಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಸಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ಕಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೆಲ ಕಚ್ಚಿರ್ತಕ್ಕಂಥ ಆತನ ಪಕ್ಷ ಆಗಲಿ, ಆತ ಆಗಿರಲಿ, ಯಾರು ಕಮಲ್ ಹಾಸನ್ ಆಗಿರಲಿ, ನೆಲ ಕಚ್ಚಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜನರ ಓಲೈಕೆಗೆ ಕನ್ನಡದ ಭಾಷೆಯನ್ನು ಹೀಗಿಳಿಯತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಅವ್ರಿಗೇನಾದರೂ ಸ್ವಲ್ಪ ಭಾಷಾ ತಜ್ಞರಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಳ್ಳಿ. ಇಂಥ ಮೂರ್ಖರು ರಾಜಕೀಯ ತೆವಲಿಗೋಸ್ಕರ ಹಾಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ, ಗೊಂದಲ, ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಇಂಥ ಶ್ರೇಷ್ಠ ನಟ ಅನ್ನಿಸ್ಕೊಂಡಿರ್ತಕ್ಕಂಥ, ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಕಮಲ್ ಹಾಸನ್ ಅಂತ ನೀಚನೇ. ಯಾಕಂದರೆ ಇಲ್ಲೇ ಅನ್ನ ತಿಂದು ಕನ್ನಡಿಗರು ಅವನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ವಿ. ಯಾವ ಭಾಷೆಯನ್ನು ಅಂತ ನೋಡಿಲ್ಲ, ಯಾವ ಜಾತಿಯನ್ನು ಅಂತ ನೋಡಲಿಲ್ಲ, ಯಾವ ಧರ್ಮ ಅಂತ ನೋಡಿಲ್ಲ. ಕರ್ನಾಟಕದಲ್ಲಿ ಅವ್ನಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ವಿ. ಇವತ್ತು ಆ ಕನ್ನಡ ಭಾಷೆಯನ್ನು ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು, ತಮಿಳು ತಂದೆ ಸ್ಥಾನ ಆಗಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ. ಮುಠಾಳ ಕಮಲ್ ಹಾಸನ್, ನೀನು ಶ್ರೇಷ್ಠ ನಟ, ಈ ಮಾತನ್ನ ಬಳಸಲೇಬೇಕು. ನಿನಗೇನಾದರೂ ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ದರೆ, ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಬಾ. ಕರ್ನಾಟಕದ ಕನ್ನಡದ ಇತಿಹಾಸವನ್ನು ಯಾವ ಶ್ರೇಷ್ಠ ಮಟ್ಟದಲ್ಲಿ ಇನ್ನೇನು ತಮಿಳು ಭಾಷೆ ಹೇಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ತೊಗೊಂತೋ ಅದೇ ಮಟ್ಟದಲ್ಲಿ ಕನ್ನಡವೂ ಸಹ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ತೊಗೊಂಡಿದ್ದು. ಅಂದರೆ ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ವಿರುದ್ಧ ನಾರಾಯಣಗೌಡ ತಿರುಗೇಟನ್ನ ನೀಡಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು, ದುರುದ್ದೇಶಪೂರಿತ, ಕನ್ನಡಿಗರ ಭಾವನೆಗೆ ಧಕ್ಕೆಯಾಗಿದೆ. ಈ ಹೇಳಿಕೆ ಕಮಲ್ ಅವರ ಅಜ್ಞಾನವನ್ನ ಬಯಲುಗೊಳಿಸುತ್ತೆ. ಆ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕನ್ನಡ, ತಮಿಳು ಈ ಎರಡು ಕೂಡ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ರು ಕೂಡ ಇವು ತಮ್ಮದೇ ಆದಂತಹ ಸ್ವತಂತ್ರ ಇತಿಹಾಸ ಆಗಿರಬಹುದು ಅಥವಾ ಸಂಸ್ಕೃತಿಯನ್ನ ಹೊಂದಿದೆ. ಹೀಗಂತ ಫೇಸ್ಬುಕ್ ಮೂಲಕ ನಾರಾಯಣಗೌಡ ಖಂಡನೀಯವನ್ನ ವ್ಯಕ್ತಪಡಿಸ್ತಾ ಇರೋದು. ಮುಖ್ಯವಾಗಿ ಕನ್ನಡ, ತಮಿಳು ದ್ರಾವಿಡ ಭಾಷೆಯ ಕುಟುಂಬಕ್ಕೆ ಸೇರಿದೆ. ಅಂದರೆ ಪ್ರತ್ಯೇಕವಾದಂತಹ ಇತಿಹಾಸವನ್ನು ಹೊಂದಿದೆ, ಪ್ರತ್ಯೇಕವಾದಂಥ ಸಂಸ್ಕೃತಿ, ಪ್ರತ್ಯೇಕವಾದಂಥ ಗೌರವವನ್ನು ಹೊಂದಿದೆ. ಹಾಗಾಗಿ ಆ ಭಾಷೆಯ ಮೂಲ ಯಾವುದೇ ಕಾರಣಕ್ಕೂ ಕನ್ನಡಕ್ಕೆ ಸ್ವಂತ ಆಗೋದಿಲ್ಲ, ಅಥವಾ ಕನ್ನಡ ಅನ್ನೋದು ತಮಿಳಿನಿಂದ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೂ ಕೂಡ ದುರುದ್ದೇಶಪೂರಿತವಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡಿರೋದು. ಅದು ಕೂಡ ಕನ್ನಡದ ಹಿರಿಯ ನಟ, ಕನ್ನಡದ ಹೇಳ್ಬೇಕು ಅಂತಂದರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅವರೇ ಸಾಲ್ವ್ ಮಾಡ್ತಾರೆ. ಶಿವರಾಜ್ ಕುಮಾರ್ ಅವರು ಅವರ ಮುಂದೆನೇ ತಮಿಳಿನಿಂದ ಕನ್ನಡ ಬಂದಿದೆ ಅಥವಾ ಕನ್ನಡದ ಮೂಲ ತಮಿಳು ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಕನ್ನಡಕ್ಕೂ ಕೂಡ ಸುಮಾರು 2000 ಇತಿಹಾಸ ಇದೆ, ಇಂದಿನ ಇತಿಹಾಸ. ಹಾಗಾಗಿ ಈಗಾಗಲೇ ಹಲವಾರು ಕನ್ನಡ ಸಂಘಟನೆಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಪದೇ ಪದೇ ಕನ್ನಡದ ಬಗ್ಗೆ, ಕನ್ನಡಿಗರ ಮೇಲೆ ಅವಹೇಳನಕಾರಿಯಾದಂತಹ ಮಾತುಗಳನ್ನಾಡೋದು, ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಪದೇ ಪದೇ ಆಗ್ತಾ ಇರೋದು. ಕಳೆದ ಬಾರಿ ಕೂಡ ಸೋನು ನಿಗಮ್ ಅವರು ಇದೇ ರೀತಿಯಾದಂಥ ಚಾಳಿಯನ್ನು ಮಾಡಿದರು. ಮತ್ತೆ ಕಮಲ್ ಹಾಸನ್ ಎಷ್ಟೆಲ್ಲ ಗೊತ್ತಿದ್ರು ಹೇಳಬೇಕು ಅಂತ ಹೇಳಿದ್ರೆ, ಅವರು ಕೂಡ ಕನ್ನಡದಲ್ಲಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದ ಮೇಲೆ ಅಭಿಮಾನವನ್ನು ಹೊಂದಿರಬೇಕು. ಆದರೆ ಕೇವಲ ಅವರ ಮಾತೃಭಾಷೆಯನ್ನು ಮಾತ್ರ ಮೇಲುಗೈ ಮಾಡಿ ಕನ್ನಡವನ್ನು ಒಂದು ಸ್ವಲ್ಪ ಕೀಳು ಮಟ್ಟದಲ್ಲಿ ಮಾತನಾಡಿರೋದು, ಅಥವಾ ತಮಿಳಿನ
ಬಗ್ಗೆ ತುಂಬ ಉನ್ನತ ಸ್ಥಾನದಲ್ಲಿ ಮಾತನಾಡಿರೋದು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕೂಡ. ಹಾಗಾಗಿ ತಗ್ ಲೈಫ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಆಗಿರೋದ್ರಿಂದ ಈಗಾಗಲೇ ಪ್ರೊಟೆಸ್ಟ್ ಕೂಡ ನಡೀತಾ ಇರೋದು.